ಪಾಸಿಟಿವ್ ವೈಬ್ಸ್ ಇರಬೇಕು, ಲೈಫಲ್ಲಿ ಪಾಸಿಟಿವಿಟಿ ಇರಬೇಕು, ಮನಸ್ಸಲ್ಲಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು, ತಲೆಯಲ್ಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಇದೆಲ್ಲ ಪಾಸಿಟಿವ್ ವೈಬ್ಸು ಮನೆಯಲ್ಲೆಲ್ಲ ತುಂಬಿಕೊಂಡಿರಬೇಕು. ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಈ ಥರ ಪಾಸಿಟಿವ್ ವೈಬ್ಸು ಮನೆಯಲ್ಲಿದ್ದರೆ ಲೈಫು ಆರಾಮಾಗಿ ಹೋಗ್ತಾ ಇರುತ್ತೆ, ಟೆನ್ಷನ್ ಇರಲ್ಲ, ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ಪಾಸಿಟಿವ್ ವೈಬ್ಸಿಂದ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಎಷ್ಟೊಂದು ಜನ ಮಾತಾಡ್ತಿರ್ತಾರೆ. ಸೊ ಇವತ್ತಿನ ಬ್ಲಾಗಲ್ಲಿ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಬರಬೇಕು ಅಂದರೆ ಏನೇನು ನಾವು ಚೇಂಜಸ್ ಮಾಡ್ಕೋಬೇಕು, ಅಥವಾ ನಮ್ಮ ಸರೌಂಡಿಂಗಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಮನೇಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ವೀಡಿಯೋನ ಕಂಪ್ಲೀಟಾಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನಾನು ಆಲ್ಮೋಸ್ಟ್ ಯೂಸ್ ಮಾಡುವಂಥದ್ದು, ಯಾವುದು ಕಾಸ್ಟ್ಲಿ ಐಟಮ್ಸು ಏನೋ ಪಾಸಿಟಿವಿಟಿ ಏನೋ ತಂದಿಡಬೇಕು ತಂದಿಡಬೇಕು ಅಂತಲ್ಲ. ನಾವು ಡೈಲಿ ಲೈಫ್ನ ಲೀಡ್ ಮಾಡ್ತಾಯಿದ್ರೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಪಾಸಿಟಿವಿಟಿ ಅನ್ನೋದು ನಮ್ಮ ಸುತ್ತಲೂ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಹೊಸದಾಗಿ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಆಫ್ ಆಲು ಪಾಸಿಟಿವ್ ವೈಬ್ಸ್ ಅಂದರೆ ಏನು, ನಮ್ಮಲ್ಲೇ ಒಂಥರ ಹ್ಯಾಪಿ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಬರುವಂಥದ್ದು. ನೆಗೆಟಿವ್ ಥಿಂಕಿಂಗ್ ಇಲ್ಲದೆ, ಇಲ್ಲಪ್ಪ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ, ಫುಲ್ಫಿಲ್ಮೆಂಟು, ಒಂಥರ ಲೈಫಲ್ಲಿ ಸ್ಯಾಟಿಸ್ಫೈಡ್ ಲೈಫ್ ಥರ ನಾವು ಅನಿಸ್ತಾ ಇರಬೇಕು. ಅದು ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಫಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಪಾಸಿಟಿವ್ ವೈಬ್ ಬರಬೇಕು ಅಂದರೆ, ಪ್ಲೀಸ್ ಮನೇನ ನೀಟಾಗಿ ಇಟ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು. ಒಂದೊಂದು ಬೆಡ್ರೂಮ್ ಇರ್ಬೋದು, ಎದ್ದಿದ ತಕ್ಷಣ ಒಂದು ಬೆಡ್ಶೀಟ್ ಮಡ್ಚೋದ್ರಿಂದ ಇರ್ಬೋದು, ಬೆಡ್ಶೀಟಲ್ಲಿ ಏನಾದ್ರು ಸುಕ್ಕಿದ್ರೆ ಅದನ್ನು ನೀಟ್ ಮಾಡುವಂಥದ್ದು ಇರ್ಬೋದು, ಬಟ್ಟೆ ಎಲ್ಲ ಒಣಗಾದ್ಮೇಲೆ ಮಡ್ಚಿಡುವಂಥದ್ದು ಇರ್ಬೋದು, ಕಿಚನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಮತ್ತು ಪಿಲ್ಲೋ ಕವರ್ಸ್ನ ಒಕೇಶ್ನಲಿ ಚೇಂಜ್ ಮಾಡುವಂಥದ್ದು. ಒಂದು ಸರಿ ಯೋಚನೆ ಮಾಡಿ, ನೀವು ಒಂದು ಸರಿ ಆ ಬೆಡ್ಶೀಟನ್ನು ತೆಗೆದು, ಹಳೆ ಬೆಡ್ಶೀಟನ್ನು ತೆಗೆದು ಹೊಸ ಬೆಡ್ಶೀಟನ್ನು ಸ್ಪ್ರೆಡ್ ಮಾಡಿದ್ರೆ, ಒಗೆದಿರುವಂಥ ಫ್ರೆಶ್, ಅದು ಏನಾದರೂ ಫ್ರೆಶ್ನರ್ ಯೂಸ್ ಮಾಡಿಬಿಟ್ಟು ಕಂಫರ್ಟ್ನ ಯೂಸ್ ಮಾಡಿ ಹಾಕಿರುವಂಥ ಫ್ರೆಶ್ ಆಗಿರುವಂಥ ಬೆಡ್ಶೀಟ್ ಹಾಕಿದ್ರೆ ಎಷ್ಟು ಮನಸ್ಸಿಗೆ ತೃಪ್ತಿ ಸಿಗುತ್ತೆ ನೋಡಿ, ಅದೇ ಪಾಸಿಟಿವ್ ವೈಬು. ಸೊ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ ನಾವು ಆಟೋಮೆಟಿಕ್ಕಾಗಿ ಮಾಡ್ಕೋಬೋದಲ್ವ, ಏನೂ ದೊಡ್ಡ ಖರ್ಚೇನೂ ಆಗಲ್ಲ. ಸೊ ಆದ್ದರಿಂದ 2-3 ದಿನಕ್ಕೊಂದ್ಸತಿ ಅಥವಾ ಮ್ಯಾಕ್ಸಿಮಮ್ 1 ವಾರಕ್ಕೊಂದ್ಸತಿ ಪಿಲ್ಲೋ ಕವರ್ಸು, ಬೆಡ್ಶೀಟ್ಸು ಎಲ್ಲ ಚೇಂಜ್ ಮಾಡೋದ್ರಿಂದ ನಮಗೊಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ನಾನಂತೂ ಆಗಾಗ ನಂಗೆ ಬೇಜಾರಾಯಿತಾ ಫಸ್ಟ್ ಚೇಂಜ್ ಮಾಡೋದೇ ಬೆಡ್ಶೀಟು. ಒಂಥರ ಬೆಡ್ಶೀಟಲ್ಲಿ ಒಂಥರ ಫ್ಲವರ್ ಡಿಸೈನ್ ಇರುತ್ತೆ, ಏನೋ ಒಂದು ಪ್ಯಾಟರ್ನ್ ಇರುತ್ತೆ, ಅದು ನೋಡಿ ಕೂಡ ಮನಸ್ಸು ಖುಷಿ ಪಡುತ್ತೆ, ಆಯಿತಾ. ನೆಕ್ಸ್ಟ್ ಯಾವುದೋ ಒಂದು ಜಾಗ, ಒಂದು ಶೋಕೇಶ್ ಆಗಿರ್ಬೋದು, ಏನೋ ಒಂದು ರೂಮಲ್ಲೇ ಒಂದು ಜಾಗ, ಒಂದು ಟೇಬಲ್ಲೇ ಆಗಿರ್ಬೋದು, ಅದನ್ನು ಆರ್ಗನೈಸ್ಡಾಗಿ ಇಟ್ಕೋಬೇಕು. ಅದರ ಮೇಲೆ ಒಂದು ಲ್ಯಾಂಪ್ ಇರುತ್ತೆ, ಒಂದು ಲ್ಯಾಪ್ಟಾಪ್ ಏನೋ ಇರುತ್ತೆ, ಟೇಬಲ್ ಹೇಳ್ತಾ ಇರೋದು, ಅದರಲ್ಲಿ ಏನೇನೋ ಚಾರ್ಜರು, ಅದು ಇದು ಏನೇನೋ ಇರುತ್ತೆ. ಇನ್ನು ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಬುಕ್ಸು, ಪೆನ್ನು, ಪೆನ್ಸಿಲ್ಲು, ಶಾರ್ಪ್ನರ್ ಇದನ್ನೆಲ್ಲ ಹರಡಿಟ್ಟಿರ್ತಾರೆ. ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಅಥವಾ ಅದರ ಜಾಗಕ್ಕೆ ಸೇರಿಸಿ ಆ ಪ್ಲೇಸ್ನ ಡಿಕ್ಲಟರ್ ಅಂದರೆ ಆರ್ಗನೈಸ್ಡಾಗಿ ಇಟ್ಕೊಂಡ್ರೆ ಕೂಡ ಪಾಸಿಟಿವ್ ವೈಬ್ಸು ಬರಲ್ವ ಹೇಳಿ. ಪಾಸಿಟಿವ್ ವೈಬ್ಸು ಆಟೋಮ್ಯಾಟಿಕಲಿ ಬರುತ್ತೆ. ಒಂದು ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಚೆನ್ನಾಗಿ ತಲೆ ಸ್ನಾನ ಮಾಡಿ ಒಳ್ಳೆ ಬಟ್ಟೆನ ಹಾಕ್ಕೊಂಡು ದೇವರ ಪೂಜೆ, ದೇವರ ದೀಪ ಮತ್ತು ಧೂಪ, ಅಗರಬತ್ತಿ, ಮಂಗಳಾರತಿ ಮಾಡೋದ್ರಿಂದ ನಮಗೆ ಪಾಸಿಟಿವ್ ವೈಬು ಮನೇಲಿ ಬರುತ್ತೋ ಇಲ್ವೋ. ಮನೇಲೆಲ್ಲ ಧೂಪ ಹಾಕೋದ್ರಿಂದ ಎಷ್ಟು ಫ್ರೆಶ್ಶಾಗಿ ಮೈಂಡ್ ಇರುತ್ತೆ ಅಂದರೆ, ಅದು ದೇವ್ರದ್ದು ಹಾಡು ಹಾಕ್ಕೊಂಡು ಎಷ್ಟು ನೆಮ್ಮದಿ ಅಂದರೆ ನಿಮ್ಗೆ ಈಗಲೇ ಫೀಲ್ ಮಾಡ್ಕೋಬೋದು. ಕಣ್ಣು ಮುಚ್ಕೊಂಡು ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಡೈಲಿ ಪೂಜೆ ಮಾಡೋದ್ರಿಂದ, ಅಟ್ಲೀಸ್ಟ್ ಬೆಳಗ್ಗೆ ಸಂಜೆ 2 ಹೊತ್ತು ಮಾಡದೇ ಇದ್ದರೂ ದಿನಕ್ಕೊಂದು ಸತಿ, ಆಮೇಲೆ ವಾರಗಳಲ್ಲೂ ಅಂತ ಹೇಳ್ತೀವಿ, ನಮ್ಮದು ಮಂಗಳವಾರ ಶುಕ್ರವಾರ ನಾವು ವಾರ ಅಂತ ನಾವು ಮಾಡ್ತೀವಿ. ಆವತ್ತಿನಂತೂ ಮನೇಲೆಲ್ಲ ತುಂಬ ಧೂಪ ಸುತ್ಕೊಂಡಿರುತ್ತೆ. ಅಂದರೆ ನನಗೊಂಥರ ಖುಷಿ. ತುಂಬಾ ಹಾಕೋಕೆ ಹೋಗ್ಬಿಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಟ್ ಒಂದು ಧೂಪದ ಕಡ್ಡಿ ಅಥವಾ ಅಗರಬತ್ತಿಯಿಂದ, ಮತ್ತು ತುಳಸಿ ಮುಂದೆ ಎಲ್ಲ ಅಗರಬತ್ತಿನ ಸಿಕ್ಸೋದ್ರಿಂದ ಹೊರಗಡೆ ಎಲ್ಲ ಸ್ವಲ್ಪ ಆ ಅರೋಮ, ಅದು ಘಮ 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 ಅಂತಿರುತ್ತಲ್ಲ ಸುವಾಸನೆ, ಎಷ್ಟು ಪಾಸಿಟಿವ್ ವೈಬ್ ಇರುತ್ತಲ್ವ. ಸೊ ಅದಕ್ಕೆ ದೇವ್ರ ಪೂಜೆ ಮಾಡೋದ್ರಿಂದ ಮತ್ತು ಮಂಗಳಾರತಿ ಮಾಡೋದ್ರಿಂದನೂ ಕೂಡ ನಮಗೆ ಪಾಸಿಟಿವ್ ವೈಬ್ ಅನ್ನೋದಿರುತ್ತೆ. ನೆಕ್ಸ್ಟು ಎಲ್ಲರಿಗೂ ಗೊತ್ತಿರುವಂಥದ್ದೇ, ಕೆಲವರು ನಂಬೋದು, ಕೆಲವರು ನಂಬದೇ ಇರ್ಬೋದು, ವಾಸ್ತು. ನಮ್ಮ ಮನೇಲಿ ನಾನು ನಂಬಲ್ಲ ಅಂತಲೂ ಇಲ್ಲ, ತುಂಬ ನಂಬ್ತೀನಿ ಅಂತಲೂ ಅಲ್ಲ. ಬಟ್ ನಮ್ಮ ಮನೇಲಿ ತುಂಬ ನಂಬೋದು, ಅದ್ರ ಬಗ್ಗೆ ತುಂಬ ನಾಲೆಜ್ ಇರೋದು ಅಂದರೆ ನನ್ನ ಹಸ್ಬೆಂಡ್ಗೆ. ಈಗ ಮನೆ ಬೇರೆ ಕಟ್ಟಿಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಅಗ್ನಿ ಮೂಲೆ ಇರಬೇಕು, ಇಲ್ಲಿ ಈ ಥರ ಇರಬೇಕು, ಅಂದರೆ ಪ್ರತಿಯೊಂದೂ ಎಲ್ಲಿ ಬಾಗಿಲಿರಬೇಕು,
ಎಲ್ಲಿ ಯಾವ ರೀತಿ ಎಲ್ಲೆಲ್ಲಿರಬೇಕು ಅಂತ ಒಂದು ವಾಸ್ತು ಪ್ರಕಾರ ಸೈಂಟಿಫಿಕಲಿ ಏನೋ ಮಾಡಿದ್ದಾರೆ, ಅದೊಂದು ಟೆಕ್ನಾಲಜಿಕಲಿ ಕರೆಕ್ಟು, ಸೈಂಟಿಫಿಕಲಿ ಕರೆಕ್ಟು ಅಂತಲೇ ಹೇಳ್ತಾರೆ. ಎಷ್ಟೋ ಸರಿ ಎಲ್ಲ ಕರೆಕ್ಟ್ ಇದ್ದರೂ ಕೂಡ ವಾಸ್ತು ಕರೆಕ್ಟಾಗಿಲ್ಲ ಮನೆಯಲ್ಲಿ ಅಂದರೆ ಅಲ್ಲಿ ಪಾಸಿಟಿವ್ ವೈಬ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ಜಡ್ಜ್ ಮಾಡೋದು ಹೆಂಗೆ ಅಂದರೆ ನಮ್ಮ ನಂಬಿಕೆ ಮೇಲೇ. ನಾವು ನಂಬ್ತೀವಿ ಅಂದರೆ ಅದ್ರ ಪ್ರಕಾರ ಹೋಗ್ತೀವಿ, ನಂಬಲ್ಲ ಅಂದರೆ ಅದೇನು ನಾವು ನಮಗೇನು ಮನ್ಸಿಗೆ ಅನಿಸುತ್ತೋ ನಾವು ಆ ಥರ ಮಾಡ್ತೀವಿ. ಇನ್ ಕೇಸ್ ನೀವು ನಂಬ್ತೀರಾ ಅಂದರೆ ನೀವು ಎಷ್ಟೇ ಟ್ರೈ ಮಾಡ್ತಾಯಿದ್ರು ಮನೇಲಿ ಎಲ್ಲ ನೆಗೆಟಿವಿಟಿ ಇದೆ, ಒಂದಾದ್ಮೇಲೆ ಒಂದು ಕೆಟ್ಟದಾಗ್ತಾ ಇದೆ ಅಂದರೆ ವಾಸ್ತುನ ಒಂದು ಸತಿ ಚೆಕ್ ಮಾಡೋದ್ರಿಂದ ವಾಸ್ತು ಪಂಡಿತರು ಇರ್ತಾರಲ್ಲ, ಮನೆಗೆ ಬಂದು ನೋಡಿ, ಇಲ್ಲ ನಿಮ್ಮ ಮನೇಲಿ ಈ ಪ್ರಾಬ್ಲಮ್ ಇದೆ, ಇದನ್ನು ಸ್ವಲ್ಪ ಚೇಂಜ್ ಮಾಡೋದ್ರಿಂದ ಆಗಬಹುದು ಅಂತ ಹೇಳ್ಬೋದು. ನೀವು ವಾಸ್ತುದಲ್ಲಿ ನಂಬ್ತೀರಾ ಅಂದರೆ ಅದನ್ನೆಲ್ಲ ಮಾಡ್ಕೋಬೋದು. ಆಮೇಲೆ ವಾಸ್ತು ಗಿಡನ ಇಡುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರು ಕೆಲವು ಸತಿ ನಮ್ಮ ನಂಬಿಕೆ ಇರೋದನ್ನು ಮಾಡಿದ್ರೆ ನಮ್ಮ ಮನಸ್ಸು ಒಂಥರ ಶಾಂತಿ ಇರುತ್ತೆ. ಇಲ್ಲಪ್ಪ ನಾವು ಮಾಡಿದ್ದೀವಿ ಇದನ್ನು, ಮುಂದೆ ಒಳ್ಳೇದಾಗ್ಬೋದು ಲೈಫಲ್ಲಿ ಅಂತ ಅನಿಸ್ತಾ ಇರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಬಂದು ನಮ್ಮ ಸುತ್ತು ಒಂದು ಪಾಸಿಟಿವ್ ವೈಬ್ ಇರಬೇಕು ಅಂದರೆ ನಾವು ನೆಗೆಟಿವ್ ಆಗಿ ಮಾತಾಡೋದನ್ನು ಕಡಿಮೆ ಮಾಡಬೇಕು. ಈ ಥರ ಕೆಟ್ಟದಾಗುತ್ತೇನೋ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಒಬ್ಬರನ್ನ ಆಡ್ಕೊಳ್ಳೋವಂಥದ್ದು, ನಮ್ಮಲ್ಲಿ ಸೆಲ್ಫಿಶ್ ಇರುವಂಥದ್ದು, ಸ್ವಾರ್ಥ ಮಾಡುವಂಥದ್ದು, ಈ ನೆಗೆಟಿವ್ ಟಾಕ್ ಇದ್ದಷ್ಟು ನಮ್ಮ ಸುತ್ತಲೂ ಪಾಸಿಟಿವ್ ವೈಬ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನೇ ಮಾತಾಡಿದ್ರೂ ಪಾಸಿಟಿವ್ ಆಗಿ ಮಾತಾಡಬೇಕು. ಏನೋ ಒಂದು ಸ್ಟಾರ್ಟ್ ಮಾಡ್ತೀರಾ, ಏನೇ ಒಂದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ಇಲ್ಲ ಆಗಬಹುದು, ಇಲ್ಲ ಒಳ್ಳೆಯದಾಗುತ್ತೆ. ಏನೋ ಒಂದು ಕೆಟ್ಟದಾಗ್ತಾ ಇದ್ರೂ ಕೂಡ ಏನೋ ಮುಂದೆ ಆಗೋದಕ್ಕೇ ಈಗ ಕೆಟ್ಟದಾಗ್ತಾ ಇದೆಯೇನೋ, ಏನೋ ದೊಡ್ಡದು ಕೆಟ್ಟದಾಗೋ ಬದಲು ಈ ಥರ ಸಣ್ಣದಾಗಿದೆಯೇನೋ, ಈ ರೀತಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನಸ್ಸಲ್ಲೂ ನಮ್ಮ ಸುತ್ತಲೂ ಪಾಸಿಟಿವ್ ವೈಬ್ಸ್ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದು ನನಗೆ ಪಾಸಿಟಿವಿಟಿ ಅಂತ ನನಗೆ ಖುಷಿ ಆಗೋದು ರಂಗೋಲಿಯಲ್ಲಿ. ಮನೆ ಮುಂದೆ ಒಂದು ಒಳ್ಳೆ ರಂಗೋಲಿ ಹಾಕೋದ್ರಿಂದನೂ ನಾವು ಸಾಕಾಗಿ ಹೊರಗಡೆಯಿಂದ ಬಂದಿರ್ತೀವಿ, ಎಷ್ಟು ಸುಸ್ತಾಗ್ತಾ ಇರುತ್ತೆ. ಮತ್ತು ನಾವು ಅಂತಲ್ಲ, ಹಸ್ಬೆಂಡ್ ಇರ್ಬೋದು, ಬೇರೆ ನೆಂಟರು ಇರ್ಬೋದು, ಯಾರೇ ಮನೆಯವ್ರು ಇರ್ಬೋದು, ಸಾಕಾಗಿ ಮನೆಗೆ ಬಂದಾಗ ಮನೆಯಲ್ಲಿ ಒಂದು ಲಕ್ಷಣವಾದ ರಂಗೋಲಿ ನೋಡಿದ್ರೆ ಎಷ್ಟು ಒಂದು ಪಾಸಿಟಿವ್ ವೈಬು, ಮನಸ್ಸಿಗೆ ಸ್ಟ್ರೆಸ್ ಎಲ್ಲ ಹೋಗಿ ಒಂದು ಖುಷಿ ಸಿಕ್ಕಿ ಪಾಸಿಟಿವಿಟಿ ಬಿಲ್ಡ್ ಆಗುತ್ತೆ. ಸೊ ಆದ್ದರಿಂದ ನನಗಂತೂ ರಂಗೋಲಿ ಮನೆ ಮುಂದೆ ಹಾಕೋದು ಅಂದರೆ ತುಂಬಾ ಇಷ್ಟ. ಸೊ ನಮ್ಮ ಮನೆಗೆ ಅಮ್ಮ ಬಂದಿದ್ದರು, ಹಾಗೆ ಮಾತಾಡ್ಕೊತ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಬಟ್ ಹಾಗಂತ ಕೂತ್ಕೊಂಡು ಮಾತಾಡ್ತಾನೇ ಇರೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ದೋಸೆಗೆಲ್ಲ ನೆನೆಸಿದೆ, ಅದನ್ನೆಲ್ಲ ರುಬ್ಕೊತ ಮಾತಾಡ್ತಾಯಿದ್ದೀನಿ. ನಾವೆಲ್ಲ ನಾನು, ಅಮ್ಮ ಅಥವಾ ಅಕ್ಕನ ಮಕ್ಕಳು, ನಮ್ಮ ಫ್ಯಾಮಿಲಿ ಸೇರ್ಕೊಂಬಿಟ್ರೆ, ಮತ್ತು ನಮ್ಮ ಹಸ್ಬೆಂಡ್ ಫ್ಯಾಮಿಲಿನೂ ಅಷ್ಟೇ, ನಾವೆಲ್ಲ ಯಾರನ್ನ ಸೇರ್ಕೊಂಬಿಟ್ಟಿದ್ದೀವಿ ಅಂದರೆ ಅವ್ರನ್ನೆಲ್ಲ ಕೂರಿಸ್ಬಿಡ್ತೀನಿ. ನಾನು ಮಾತಾಡ್ತಾ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ. ಸೊ ಹಾಗೆ ಮನೇಲಿ ಯಾವಾಗಲೂ ನಗ್ತಾ ಇದ್ದರೆ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ. ನಮ್ಗೆ ಇಷ್ಟ ಆದವರು, ನಮ್ಗೆ ಅರ್ಥ ಮಾಡ್ಕೊಳ್ಳೋರು ಮನೆಗೆ ಬಂದು ಜೋಕ್ ಮಾಡಿಕೊಂಡು ನಮ್ಮ ಮನಸಾರ ನಗ್ತಾ ಇದ್ದರೆ ಎಷ್ಟು ಪಾಸಿಟಿವಿಟಿ ಇರುತ್ತೆ ಅಂದರೆ ನಾವು ಕೆಲಸ ಮಾಡಿದ್ದು ಅನ್ಸೋದೇ ಇಲ್ಲ ಅಷ್ಟೇನು. ಈಗ ಯೂಶ್ವಲಿ ಕಾಲೇಜಿಗೆ ಹೋಗಿ ಬಂದ್ಬಿಟ್ಟು ಎಷ್ಟು ಸುಸ್ತಾಗಿರುತ್ತೆ ನನಗೆ, ಬಟ್ ಆ ಥರ ಏನೂ ಅನಿಸಿಲ್ಲ. ಬೆಳಗ್ಗೆ ಆ್ಯಕ್ಚುಲಿ ತುಂಬ ಸುಸ್ತಾಗೋಗಿತ್ತು, ಅದಕ್ಕೆ ನಾನು ಅಡುಗೆ ಮಾಡೋದು ಏನೂ ರೆಕಾರ್ಡೇ ಮಾಡಲಿಲ್ಲ ಇವತ್ತು ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ಫುಲ್ಲು ಅದು ನಾನು ಇವತ್ತು ಅಲ್ಲಿ ಮನೆ ಹತ್ರ ಎಲ್ಲ ಓಡಾಡೋದೆಲ್ಲ ಜಾಸ್ತಿ ಆಗೋಯಿತು, ತುಂಬ ಸುಸ್ತು ಥರ ಅನಿಸ್ತಾಯಿತ್ತು. ಅದಕ್ಕೆ ಬೇಡಪ್ಪ ಇವತ್ತು ಏನೂ ರೆಕಾರ್ಡ್ ಮಾಡೋದು ಬೇಡ, ಜಸ್ಟ್ ನಾನು ಏನು ಬೇರೆ ಲೈಫ್ ಸ್ಟೈಲ್ ಇದೆ ಅದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನಮಗೆ ಪಾಸಿಟಿವ್ ವೈಬ್ಸ್ ಬರಬೇಕು ಅಂದರೆ ನಮ್ಮ ಸುತ್ತಲೂ ಪಾಸಿಟಿವ್ ಪರ್ಸನ್ಸ್ನ ಇಟ್ಕೋಬೇಕು. ನಮ್ಮ ಕೈಲೇ ಇರುತ್ತೆ ನೆಗೆಟಿವ್ ಪರ್ಸನ್ಸ್ನ ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ, ನಮ್ಮ ಕೈಲೇ ಇರುತ್ತೆ ನೆಗೆಟಿವ್ ಪರ್ಸನ್ಸ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ಕೋಬೇಕು ಅಂತ. ಒಂದೇ ಮನೇಲಿ ಇರ್ತಾರೆ ಫ್ರೆಂಡ್ಸ್, ಎಷ್ಟೋ ಸತಿ ಒಂದೇ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿ ನೋಡಿದ್ರೆ ಆಗಲ್ಲ, ಅಂದರೆ ನೆಗೆಟಿವಿಟಿ ಕಾಣ್ತಾ ಇರುತ್ತೆ. ಅಂದರೆ ನೋಡಿ, ನೆಗೆಟಿವಿಟಿ ಅಂದರೆ ಅದೇನೋ ಒಂಥರ ಆರ ಥರ ಅಲ್ಲ, ನೋಡಿದ್ರೆ ನನಗೆ ಹತ್ರ ಬಂದರೆ ನೆಗೆಟಿವ್ ಅಲ್ಲ, ಪರ್ಸನ್ದು ಬಿಹೇವಿಯರ್ ಆ ಥರ ಇರುತ್ತೆ. ನಮ್ಮನ್ನು ನೋಡಿದ್ರೆ ಏನೋ ಹೊಟ್ಟೆ ಕಿಚ್ಚು, ಸೆಲ್ಫಿಶ್ನೆಸ್ಸು ಈ ಥರ ಇದ್ದಾಗ ಆ ವ್ಯಕ್ತಿ ನನಗೆ ನೆಗೆಟಿವ್ ಪರ್ಸನ್ನೇನೆ. ಆ ವ್ಯಕ್ತಿನ ಎಷ್ಟು ದೂರ ಇಟ್ಟರೆ ಅಷ್ಟು ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ. ಆ ವ್ಯಕ್ತಿ ಜೊತೆನೇ ನಾವು ಇಂಟ್ರ್ಯಾಕ್ಟ್ ಮಾಡಿಕೊಂಡು, ಜಗಳ ಮಾಡಿಕೊಂಡು, ಮನಸ್ತಾಪ ಮಾಡಿಕೊಂಡು ಲೈಫಲ್ಲಿ ನಾವೇ ನೆಗೆಟಿವ್ ವೈಬ್ಸ್ನ ಹೇಳ್ಕೊಂಡಾಗುತ್ತೆ. ಸೊ ಆದ್ದರಿಂದ ನೆಗೆಟಿವ್ ಪರ್ಸನ್ಸ್ ಅವರು ನಮ್ಮ ಶ್ರೇಯೋಭಿಲಾಷಿಗಳಲ್ಲ, ನಮ್ಮ ಒಳ್ಳೆಯದನ್ನು ಬಯಸಲ್ಲ, ಬರೀ ಹೊಟ್ಟೆಗಿಚ್ಚು ಪಡ್ತಾ ಇದ್ದಾರೆ. ಅಂದರೆ ಒಂದೇ ಮನೇಲಿದ್ದರೂ ಕೂಡ ನಿಮ್ಮ ಪಾಡಿಗೆ ನೀವು ಇರೋದನ್ನು ಕಲ್ತ್ಬಿಡ್ಬೇಕು. ಇನ್ನು ಹೊರಗಡೆ ಇದ್ದಾರೆ ಅಂದರೆ ಹೇಳೋದೇ ಬೇಡ, ಕಂಪ್ಲೀಟಾಗಿ ಇಗ್ನೋರ್ ಮಾಡಿಬಿಡಿ ಅವ್ರನ್ನ.
ನೆಕ್ಸ್ಟ್ ಬಂದು ಮನೆ ಮುಂದೆ ಗಿಡಗಳು ಮತ್ತು ಮನೇಲೆಲ್ಲರೂ ಜಾಗ ಇದ್ದರೆ ಇಂಡೋರ್ ಪ್ಲಾಂಟ್ಸ್ನ ಬೆಳೆಸೋದ್ರಿಂದನೂ ಕೂಡ ಆಗಾಗ ಕಣ್ಣು ಮುಂದೆ ಗ್ರೀನರಿ ಕಾಣ್ತಾ ಇದ್ದರೆ, ನೇಚರ್ ಕಾಣ್ತಾ ಇದ್ದರೆ, ಈಗ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಖುಷಿ ಕೊಡೋದೇನು ಅಂದರೆ ಹೊರಗಡೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ತಣ್ಣಗಿರೋ ಗಾಳಿ ಒಂದು ಸತಿ ಫೀಲ್ ಮಾಡಿ ಅದನ್ನು. ಆಮೇಲೆ ಆ ಬರ್ಡ್ಸ್ ಸೌಂಡು ಅಪ್ಪ ಎಷ್ಟು ಚೆನ್ನಾಗಿರುತ್ತೆ. ಮನೆ ಹತ್ರ ಬೇರೆ ಮರಗಳು ಜಾಸ್ತಿನ, ಎಷ್ಟು ಚೆನ್ನಾಗಿ ಚಿಲಿಪಿಲಿ ಚಿಲಿಪಿಲಿ ಅಂತ ಇರುತ್ತೆ ಅಂದರೆ ಅಷ್ಟು ಎಂಜಾಯ್ ಮಾಡ್ತಾಯಿದ್ರೆ ನಮಗೆ ಬೆಳಗ್ಗೆ ಹೊತ್ತು ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ. ಆಮೇಲೆ ಏನೇನೋ ಎಕ್ಸ್ಪೋಸ್ ಆಗ್ತಾ ಇರ್ತೀವಿ, ಲೈಫು ಸ್ಟ್ರಗಲ್ಸು ಏನೇನೋ ಜಂಜಾಟನ ನೋಡಿ ಲೈಫ್ ಹೆಂಗೋ ಹೋಗ್ತಾ ಇರುತ್ತೆ. ಬಟ್ ಅರ್ಲಿ ಮಾರ್ನಿಂಗ್ ಮೈಂಡ್ ಏನಕ್ಕಷ್ಟು ಫ್ರೆಶ್ ಆಗಿರುತ್ತೆ. ಸ್ವಲ್ಪ ಫ್ರೆಶ್ ಮಾಡಿಕೊಂಡು ಬ್ರಷ್ ಮಾಡಿ ಮುಖ ಎಲ್ಲ ತೊಳ್ಕೊಂಡು ನಾನು ಫಸ್ಟು ಹೊರಗಡೆ ಹೊರ್ಟೋಗ್ತೀನಿ. ಅಂದರೆ ಬಾಗಿಲು ತೆಗೆದು ಹೊರಗಡೆ ಆ ನೇಚರ್ನ ಎಂಜಾಯ್ ಮಾಡ್ತಾಯಿದ್ರೆ ಇಡೀ ದಿನ ಆ ಪಾಸಿಟಿವಿಟಿ ಹಾಗೆ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ. ಸೊ ನೇಚರ್ಗೆ ಕನೆಕ್ಟ್ ಆಗಬೇಕು, ಮನೇಲಿ ಸ್ವಲ್ಪ ಗಿಡಗಳನ್ನ ಬೆಳೆಸಬೇಕು. ಹೊರಗಡೆ ಔಟ್ಡೋರ್ ಪ್ಲ್ಯಾಂಟ್ಸು, ಇಂಡೋರ್ ಪ್ಲ್ಯಾಂಟ್ಸು, ಒಂದು ಗಿಡಗಳಿಗೇ ನೀರು ಹಾಕುವಂಥದ್ದೇ ಎಂಥ ಖುಷಿ. ಆಮೇಲೆ ಅಷ್ಟೆಲ್ಲ ನೀರು ಹಾಕಿ ಅದು ಫ್ಲವರ್ ಬಿಟ್ಟಾಗ, ಅದು ಹೂವು ಬಿಟ್ಟಾಗ ಎಂಥ ಖುಷಿ. ಅದೆಲ್ಲ ಪಾಸಿಟಿವಿಟಿನೇ ಅಲ್ವಾ, ಕರೆಕ್ಟಾ? ನೆಕ್ಸ್ಟು ಮನೇಲಿ ಜಗಳಗಳಿರಬಾರ್ದು, ಏನೋ ಕೆಟ್ಟ ಮಾತು ಬೈಯುವಂಥದ್ದು, ಬೈತಾ ಇರುವಂಥದ್ದು ಯಾವಾಗಲೂ ಈ ಥರ ಎಲ್ಲ ಇದ್ದರೆ ಇದು ಎಂಥ ಪಾಸಿಟಿವ್ ವೈಬ್ ಬರುತ್ತೆ. ನೀವು ಏನೇ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಕೆಲವ್ರು ನೋಡಬೇಕು, ಪೂಜೆ ಮಾಡ್ತಾನೆ ಏನು ಬೈತಾ ಇರ್ತಾರೆ ಬೇರೆಯವ್ರಿಗೆ, ಏನೇನೋ ಪದಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ನೀವು ಎಷ್ಟು ಪೂಜೆ ಮಾಡಿ, ಎಷ್ಟು ಅಗರಬತ್ತಿ ಹಚ್ಚಿ, ಎಷ್ಟು ಧೂಪ ಹಾಕಿದ್ರೆ ಏನು, ಬಾಯಲ್ಲಿ ಬರೀ ಕೆಟ್ಟ ಮಾತು ಬರ್ತಾಯಿದೆ ಅಂದರೆ ಅಲ್ಲಿ ಎಂಥ ಪಾಸಿಟಿವ್ ವೈಬ್ ಬರೋಕ್ಕೆ ಸಾಧ್ಯ? ಸೊ ಮನಸ್ಸು ಶುದ್ಧಿಯಾಗಿರಬೇಕು, ಮಾತು ಶುದ್ಧಿಯಾಗಿರಬೇಕು. ಬರೀ ಜಗಳಗಳು ಆಡ್ತಾಯಿದ್ರೆ ನೀವು ಏನೇ ವಾಸ್ತು ಚೇಂಜ್ ಮಾಡಿದ್ರೂ ಕೂಡ ನಿಮ್ಮ ಮನೇಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಬರಲ್ಲ. ಸೊ ಫಸ್ಟು ನಮ್ಮ ಮೈಂಡಲ್ಲಿ ಪಾಸಿಟಿವಿಟಿ ಇರಬೇಕು. ಮೈಂಡಲ್ಲಿ ಪಾಸಿಟಿವ್ ಇದ್ದರೆ ನಾವು ಜಗಳ ಆಡೋದು, ಏನೋ ಕೆಟ್ಟ ಮಾತೆಲ್ಲ ಯೂಸ್ ಮಾಡ್ತಿರ್ತಾರೆ, ಅದೆಲ್ಲನೂ ಪಾಸಿಟಿವ್ ವೈಬ್ಸು ಬರಲ್ಲ. ಅದು ನಾವೇ ಯೋಚನೆ ಮಾಡಬೇಕು, ಇಲ್ಲಪ್ಪ ನಾನು ಮಾಡ್ತಿರೋದು ರಾಂಗು, ಇದೆಲ್ಲ ನೆಗೆಟಿವಿಟಿ. ನೀವು ಮಾಡೋದಲ್ಲದೆ ಮನೆಯವ್ರನ್ನೆಲ್ಲನೂ ಒಂಥರ ನೆಗೆಟಿವ್ ಥರನೇ ಇರುತ್ತೆ. ಮನೇಲಿ ಯಾರಾದರೂ ಒಬ್ಬರು ಬೈತಾನೇ ಇರ್ತಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಸೊ ಆ ಥರ ವ್ಯಕ್ತಿ ಇದ್ದರೂ ಕೂಡ ನಾವು ಹೆಂಗೆ ಪಾಸಿಟಿವಿಟಿ ಅಂದರೆ ಇಗ್ನೋರ್ ಮಾಡಿಬಿಡ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮ ಕೆಲಸಕ್ಕೆ ನೀವು ಮಾಡ್ಕೊಳ್ಳಿ. ಅವ್ರಿಗೆ ಏನಾದ್ರು ಮಾತಾಡ್ತಿದ್ರು ಕಿವಿಗೆ ಏನಾದರೂ ಹಾಕ್ಕೋಬೇಕು, ಬ್ಲೂಟೂತ್ ಹಾಕ್ಕೊಳ್ಳಿ, ಜೋರಾಗಿ ಹಾಡುಗಳು ಕೇಳ್ತಾ ಇರಿ, ಕೆಲಸ ಮಾಡ್ತಾಯಿರಿ ಅಷ್ಟೇ. ಆ ಮಾತು ಕೇಳಿದ್ರೆ ತಾನೇ ನಮಗೆ ನೆಗೆಟಿವ್ ವೈಬ್ಸ್ ಬರೋದು. ಅವ್ರ ಮಾತೇ ಕೇಳಕ್ಕೆ ಹೋಗಬೇಡಿ. ಏನೋ ಜಗಳ ಆಡ್ತಿದ್ದೀರಾ, ಏನೋ ನಮ್ಗೆ ಅಂತಿದ್ದಾರೆ, ಎಷ್ಟು ದಿನ ನೀವು ನಾವು ಸಹಿಸ್ಕೊಳಕ್ಕಾಗುತ್ತೆ ಹೇಳಿ? ಯಾವುದನ್ನ ಒಂದು ಲಿಮಿಟ್ ಇದ್ದೇ ಇರುತ್ತೆ. ನಾವು ಸರಿ ಇದ್ದೀವ ಅಂತ ನಾವು ಕ್ವೆಶ್ಚನ್ ಮಾಡ್ಕೋಬೇಕು. ನಮ್ಮ ಸೈಡಿಂದ ಮಿಸ್ಟೇಕ್ ಇದೆ ಅಂದರೆ ನಾವು ತಿದ್ಕೋಬೇಕು. ಅದನ್ನು ನಾವು ಬ್ರಾಡಾಗಿ ಥಿಂಕ್ ಮಾಡಬೇಕು. ಅವ್ರು ಏನೋ ಹೇಳ್ತಿದ್ದಾರೆ ಅಂದರೆ ತಿದ್ಕೋಬೇಕು. ಇಲ್ಲ ಮಾತು ಕಾಲು ಕೆರ್ಕೊಂಡೇ ಕೆಲವ್ರು ಜಗಳಕ್ಕೆ ಬರ್ತಾರೆ ಅಂದರೆ ಸುಮ್ಮನೆ ಕಿವಿಗೆ ಹಾಕ್ಕೊಳ್ಳಿ, ಮ್ಯೂಸಿಕ್ ಕೇಳ್ಕೊಳ್ಳಿ, ಲೈಫ್ನ ಎಂಜಾಯ್ ಮಾಡಿ. ಫಾರ್ ಎಕ್ಸಾಂಪಲ್ಲು ಯಾರೋ ಒಬ್ಬರು ತುಂಬ ಬೈತಾ ಇದ್ದಾರೆ ಅಂದರೆ ಅವ್ರು ಎಷ್ಟೊತ್ತು ಬೈಯೋಕ್ಕೆ ಸಾಧ್ಯ ನಮಗೆ? ನಮ್ಮ ಪೀಸ್ ಆಫ್ ಮೈಂಡು ನಮ್ಮ ಕೈಯಲ್ಲಿದ್ದರೆ, ನಮ್ಮ ಮೈಂಡು ನಮ್ಮ ಕಂಟ್ರೋಲಲ್ಲಿದ್ದರೆ ಅವ್ರು ಏನೂ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಸೊ ನಮ್ಮ ಪಾಸಿಟಿವ್ ವೈಬ್ಸು ನಮ್ಮ ಮೈಂಡಿಂದ ನಮಗೆ ಬರುತ್ತೆ. ಅವರೆಷ್ಟೇ ಏನೇ ಕೆಟ್ಟ ವರ್ಡ್ಸ್ ಯೂಸ್ ಮಾಡಿದ್ರು ಅದು ಕೇಳಿಕೊಂಡ್ರೆ ಡಿಸ್ಟರ್ಬ್ ಆಗೇ ಆಗುತ್ತೆ. ಹೇಳ್ಕೊಬೋದು ನಾನು, ಹೇಳೋದು ಈಸಿ, ಡಿಸ್ಟರ್ಬ್ ಆಗಬೇಡಿ, ಕಾಮಾಗಿರಿ ಅಂತ. ಬಟ್ ಅದಕ್ಕೆ ಸೊಲ್ಯೂಷನ್ ಏನು, ಕಿವಿಗೆ ಹತ್ತಿ ತುರ್ಕೊಳ್ಳಿ. ಇಲ್ಲಾಂದರೆ ನೀವೇ ಏನೋ ಥಿಂಕ್ ಮಾಡ್ತಾಯಿರಿ, ಏನೋ ಯೂಟ್ಯೂಬಲ್ಲಿ ಏನೋ ಕೇಳ್ತಾಯಿರಿ, ಇಲ್ಲ ಮ್ಯೂಸಿಕ್ ಕೇಳ್ತಾಯಿರಿ, ಮಂತ್ರಗಳು ಕೇಳ್ತಾಯಿರಿ, ಹನುಮಾನ್ ಚಾಲೀಸ ಕೇಳ್ತಾಯಿರಿ. ಈ ರೀತಿ ಬ್ಲೂಟೂತ್ ಏನಾದ್ರು ಇರುತ್ತಲ್ವ, ಅಥವಾ ಇಯರ್ಫೋನ್ ಇರುತ್ತೆ, ಅಥವಾ ಜೋರಾಗಿ ಮ್ಯೂಸಿಕ್ ಎಲ್ಲರಿಗೂ ಕೇಳೋಂಗೆ ಹಾಕ್ಕೊಳ್ಳಿ. ಏನೂ ಇಲ್ವಾ, ಏನೂ ಆಪ್ಷನ್ನೇ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಇಗ್ನೋರ್ ಮಾಡಿಬಿಡ್ಬೇಕು. ಅಥವಾ ಕೇಳಿಸ್ಕೊತೀರಾ, ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಬಿಡಿ. ನಾಯಿ ಬಲ ಡೊಂಕೆನೆ, ಬೊಗಳೋ ನಾಯಿ ಕಚ್ಚಲ್ಲ ಅಂತ ತಿಳ್ಕೊಂಡು ಅದನ್ನು ಇಗ್ನೋರ್ ಮಾಡಿಬಿಡ್ಬೇಕು. ನಾವೇ ಕಲಿಬೇಕು. ಅದಾಗಲ್ಲ ನಮ್ಮ ಕೈಲಿ, ಇಗ್ನೋರ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಲೈಫೇ ಕಷ್ಟ ಆಗೋದು. ಕರೆಕ್ಟಾ? ನನ್ನ ಲೈಫ್ ಪಾಸಿಟಿವ್ ಆಗಿರಬೇಕು ಅಂದರೆ ನೆಗೆಟಿವ್ ಪರ್ಸನ್ಸ್ನ, ನೆಗೆಟಿವ್ ಮಾತುಗಳನ್ನ, ನೆಗೆಟಿವ್ ವರ್ಡ್ಸ್ನ ನಾನು ಇಗ್ನೋರ್ ಮಾಡಬೇಕು, ಬಿಟ್ಟಾಕ್ಬಿಡ್ಬೇಕು ಅಲ್ಲೇ. ಅವ್ರು ಯಾರು ನಮ್ಮ ಲೈಫ್ನ ಡಿಸೈಡ್ ಮಾಡೋಕ್ಕೆ? ನಾನು ನನ್ನ ಲೈಫ್ನ ಡಿಸೈಡ್ ಮಾಡಿ ಪಾಸಿಟಿವ್ ಆಗಿ ತೊಗೊಂಡೋಗ್ಬೇಕು. ಅವ್ರು ಯಾರ್ದೋ ಮಾತಿಂದ ನನ್ನ ಲೈಫ್ ಎಫೆಕ್ಟ್ ಆಗುತ್ತೆ ಅಂದರೆ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತಲೇ ಅರ್ಥ. ನೆಕ್ಸ್ಟ್ ಬಂದು ಅದನ್ನು ಜಾಗನ ಡೀಕ್ಲಟರ್ ಮಾಡಬೇಕು. ಎಷ್ಟೊಂದು ಹಳೆಯ ಸಾಮಾನೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕ್ಬಿಡಬೇಕು. ಮನೇಲಿ ಎಷ್ಟು ಮಿನಿಮಲಿಸ್ಟಿಕ್ ಸಾಮಾನುಗಳಿರ್ತಾವೋ ಅಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಳೆ ಬಟ್ಟೆ ಇರ್ಬೋದು, ಕೆಲವ್ರ ಮಕ್ಕಳದು ಟೈಟ್ ಆಗ್ತಿರುತ್ತೆ, ನಮ್ಮದೇ ಕೆಲವ್ರು ಫೇಡ್ ಆಗಿರುತ್ತೆ, ಟೈಟ್ ಆಗಿರುತ್ತೆ. ಇಂಥವೆಲ್ಲ ಆದರೆ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ ಅಂದರೆ ಬಡವ್ರಿಗೆ ಕೊಡುವಂಥದ್ದು, ರೀಸೈಕಲ್ ಅಂದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲ ತೀರಾ ಚೆನ್ನಾಗಿಲ್ಲ ಅಂದರೆ ಏನೋ ಒಂದು, ಕೆಲವರೆಲ್ಲ ಪಿಲ್ಲೋ ಹೊಲಿತಾರೆ, ಆಮೇಲೆ ದೊಡ್ಡ ಬೆಡ್ಶೀಟ್ಸ್ ಎಲ್ಲ ಹೊಲಿತಾರೆ.
ಹಳೆ ಸೀರೆಲೆಲ್ಲ ಯೂಸ್ ಮಾಡಿ ಕಾರ್ಪೆಟ್ಗಳು ಮಾಡ್ತಾರೆ. ಈ ರೀತಿ ಏನಾದರೂ ಯೂಸ್ ಮಾಡ್ಕೊಳ್ಳೋಂಥ ಒಟ್ಟಿನಲ್ಲಿ ಮನೆಯಿಂದ ಅದನ್ನು ತೆಗಿಬೇಕು. ಏನಾದ್ರು ರೀಸೈಕಲ್ಗನ್ನು ಯೂಸ್ ಮಾಡ್ಕೋಬೋದು ಅಥವಾ ಬಡವ್ರಿಗನ್ನು ಕೊಡ್ಬೋದು. ಅನ್ನೆಸೆಸರಿ ಥಿಂಗ್ಸ್ನ ಮನೆಯಲ್ಲಿ ಕಿಚನಲ್ಲಿ ಎಸ್ಪೆಷಲಿ ಇಟ್ಕೊಂಡಷ್ಟು ಒಂಥರ ನೆಗೆಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಅದೆಲ್ಲ ತೆಗ್ದು ಹಾಕಿದ್ರೆ ಆಟೋಮೆಟಿಕಲಿ ಖಾಲಿ ಸ್ಪೇಸು ತುಂಬ ತುಂಬಿಸ್ಕೊಂಡಿದ್ರೆ ಅಂತೂ ಮನಸ್ಸು ಅದೇ ಥರ ಆಗ್ತಾ ಇರುತ್ತೆ. ಸ್ವಲ್ಪ ಖಾಲಿ ನೋಡ್ತಾ ಇದ್ದರೆ ಮನೆ ನೀಟಾಗಿ, ಆಮೇಲೆ ಧೂಳೆಲ್ಲ ಎಲ್ಲ ಕ್ಲೀನ್ ಮಾಡುವಂಥದ್ದು, ಜೇಡ್ರ ಬಲೆ ಎಲ್ಲ ಇಟ್ಕೊಂಡು ಒಂಥರ ಗಲೀಜಿದ್ದರೆ ಮನಸ್ಸು ಹಾಗೆ ಇರುತ್ತೆ ಫ್ರೆಂಡ್ಸ್. ಪಾಸಿಟಿವ್ ವೈಬ್ ಬರಬೇಕು ಅಂದರೆ ಸುತ್ತಲೂ ಪಾಸಿಟಿವಿಟಿನೇ ಇರಬೇಕು, ಅಂದರೆ ಕ್ಲೀನಾಗಿರಬೇಕು ಮನೆ. ಒಂದಿನ ಅಲ್ಮೆರಾ ಫುಲ್ಲು ಒಂದು ಸೆಕ್ಷನ್ ಕ್ಲೀನ್ ಮಾಡುವಂಥದ್ದು. ಸೀರೆಗಳು ಎಷ್ಟೊಂದು ಯೂಸ್ ಮಾಡ್ತಾನೆ ಇರಲ್ಲ. ನಾನು ಮೊನ್ನೆ ಅಷ್ಟೇ ಒಂದು 10-15 ಸೀರೆ ಕೊಟ್ಬಿಟ್ಟೆ. ಉಡ್ತಾ ಇರಲಿಲ್ಲ, ಸ್ವಲ್ಪ ಏನೋ ಫೇಡ್ ಆದಂಗಿತ್ತು. ನಾವು ಒಂದು ಪ್ಲೇಸಿಗೆ ವರ್ಕಿಗೆ ಹೋಗ್ತೀವಿ ಅಂದರೆ ಸ್ವಲ್ಪ ಡಿಗ್ನಿಫೈಡಾಗಿ ಹೋಗಬೇಕಾಗುತ್ತೆ. ಸೊ ಅಲ್ಲಿ ಯೂಸ್ ಮಾಡ್ತಿಲ್ಲ ಅಂದರೆ ಎಲ್ಲ ತೆಗೆದು ಕೊಟ್ಬಿಟ್ಟೆ ಆಯಿತಾ. ಈ ರೀತಿ ಅಲ್ಮೆರಾ ಕ್ಲೀನ್ ಮಾಡೋದ್ರಲ್ಲಿ, ಬಟ್ಟೆನ ನೀಟಾಗಿ ಮಡ್ಚ್ಕೊಳ್ಳೋದ್ರಲ್ಲಿ, ಇದರೆಲ್ಲನೂ ಕೂಡ ನಮಗೆ ಪಾಸಿಟಿವ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಎಲ್ಲರೂ ಹೇಳೋಂದೆ ಯೋಗ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಸ್ಟಿಲ್ನೆಸ್ ಆಫ್ ಮೈಂಡ್ ಚೆನ್ನಾಗಿರುತ್ತೆ. ಅಂದರೆ ತುಂಬ ಮೈಂಡು ಅಲ್ಲಿ ಇಲ್ಲಿ ಡೈವರ್ಟ್ ಆಗ್ತಾ ಇರಲ್ಲ, ಚೆನ್ನಾಗಿರುತ್ತೆ, ಒಂದೇ ಕಾನ್ಸ್ಟೆಂಟ್ ಮೈಂಡ್ ಇರುತ್ತೆ. ಸೊ ಯೋಗ ಆ್ಯಂಡ್ ಮೆಡಿಟೇಷನ್ನು ಕೂಡ ನಮಗೆ ಪಾಸಿಟಿವ್ ವೈಬ್ಸ್ ಬರೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ, ಕೇರ್ ಮಾಡೋದ್ರಿಂದ ನಮ್ಮಲ್ಲಿ ಎಷ್ಟು ಪಾಸಿಟಿವಿಟಿ ಬರುತ್ತೆ ಗೊತ್ತಾ. ದೇವರು ಏನೋ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಅಂದರೆ ಒಬ್ಬರಿಗೆ ಕೇರ್ ಮಾಡಿ ಹೆಲ್ಪ್ ಮಾಡೋದ್ರಿಂದ ಅದೇ ಪುಣ್ಯ ಕಾಪಾಡಿ ಅದೇ ನಮಗೆ ಪಾಸಿಟಿವ್ ವೈಬ್ಸು. ಒಳ್ಳೆ ಮ್ಯೂಸಿಕ್ ಕೇಳಬೇಕು. ಏನಾದರೂ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿದೆ, ಸುಸ್ತಾಗ್ತಾಯಿದೆ, ಫಿಸಿಕಲಿ ಮೆಂಟಲಿ ಸ್ಟ್ರೇನ್ ಆಗ್ತಿದೆ ಅಂದರೆ ಒಳ್ಳೆ ಮೆಲೋಡಿಯಸ್ ಮ್ಯೂಸಿಕ್ ಹಾಕ್ತೀನಿ, ಹಾಡುಗಳು ಕೇಳ್ತೀನಿ. ಕನ್ನಡದ್ದು ನನಗೆ ಅಮೃತವರ್ಷಿಣಿ ಸಾಂಗು, ಅಮೇರಿಕಾ ಸಾಂಗ್ ಸತಿ ಕೇಳಿದ್ದೀನೋ. ಆಮೇಲೆ ನಗುವ ನಯನ ಸಾಂಗು, ನಗು ಎಂದಿಗೆ, ಅದಂತೂ ಸತಿ ಕೇಳಿದ್ದೀನೋ ಗೊತ್ತಾ. ಈ ರೀತಿ ಪಾಸಿಟಿವ್ ಆಗಿ ಸಾಂಗ್ಸ್, ನಿಮ್ಗೆ ಇಷ್ಟ ಆಗುವಂಥ ಸಾಂಗ್ಸ್ನ ಪದೇ ಕೇಳ್ತಾ ಇದ್ದರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ. ಮೂಡೇ ಚೇಂಜ್ ಆಗೋಗುತ್ತೆ. ಸೊ ಮ್ಯೂಸಿಕ್ಕಿಂದನೂ ಪಾಸಿಟಿವ್ ವೈಬ್ಸ್ ಬರ್ಬೋದು. ನೈಸ್ ಥಾಟ್ಸ್ ಅಂದರೆ ನಮ್ಮ ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೋ ನನಗೆ ಆ ರೀತಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ನಾವು ಚೆನ್ನಾಗಿ ಯೋಚನೆ ಮಾಡಿದ್ರೆ, ಒಳ್ಳೇದು ಯೋಚನೆ ಮಾಡಿದ್ರೆ ನಮಗೆ ಪಾಸಿಟಿವ್ ವೈಬ್ಸು ಬಂದೇ ಬರುತ್ತೆ. ಎಲ್ಲ ಸಿಚುವೇಶನ್ಸಲ್ಲೂ ಪಾಸಿಟಿವ್ ಆಗಿ ನೋಡುವಂಥದ್ದು. ಪ್ರತಿಯೊಂದು ವ್ಯಕ್ತಿಯಲ್ಲೂ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಬಟ್ ನಾವು ಆ ವ್ಯಕ್ತಿಯಲ್ಲಿ ನೆಗೆಟಿವ್ನೇ ನೋಡ್ತಾ ಇದ್ದರೆ ನಮ್ಮ ಮನಸ್ಸು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ. ಆ ಪರ್ಸನ್ನಲ್ಲಿ ಏನೋ ಪಾಸಿಟಿವ್ ಇದೆ ಅಂದರೆ ಅದನ್ನು ನಾವು ನೋಡ್ಕೋಬೇಕು. ಆ ಪರ್ಸನ್ನಲ್ಲಿ ಏನೂ ಪಾಸಿಟಿವ್ ಇಲ್ಲ ಅಂದರೆ ಆ ಪರ್ಸನ್ನ ಕಂಪ್ಲೀಟಾಗಿ ಲೈಫಿಂದ ಎಲಿಮಿನೇಟ್ ಮಾಡಿ ಇಗ್ನೋರ್ ಮಾಡಬೇಕು. ಈಗೋ ಇಟ್ಕೋಬಾರ್ದು, ಸೆಲ್ಫಿಶ್ ಇಟ್ಕೋಬಾರ್ದು. ಇವೆರಡು ಇದ್ದರೂ ಅಂದರೆ ಪೀಸ್ ಆಫ್ ಮೈಂಡ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಲ್ಲಿಂದ ಪಾಸಿಟಿವ್ ವೈಬ್ ಬರುತ್ತೆ. ನೀವೇ ನೆಗೆಟಿವ್ ಆಗಿ ಕೂತ್ಕೊಂಡಿರ್ತೀರ ಅಂದರೆ ನಮ್ಮಲ್ಲೇ ಒಂದು ಈಗೋ ಇದೆ, ಸ್ವಾರ್ಥ ಇದೆ ಅಂದರೆ ನಾವೇ ಒಂದು ನೆಗೆಟಿವ್ ಭಂಡಾರ ಅಂದರೆ ಪಾಸಿಟಿವ್ ವೈಬ್ಸ್ ಎಲ್ಲಿಂದ ಬರುತ್ತೆ. ಫಸ್ಟ್ ಈಗೋ ಅನ್ನೋದು, ಒಂದು ಸೆಲ್ಫಿಶ್ ಅನ್ನೋದು, ಸ್ವಾರ್ಥ, ಜೆಲಸ್ಸು, ಹೊಟ್ಟೆ ಕಿಚ್ಚು ಇವೆಲ್ಲ ಬಿಟ್ಬಿಡ್ಬೇಕು. ಆಮೇಲೆ ನನಗೆ ಇನ್ನೊಂದೇನು ಗೊತ್ತಾ, ಮನೇಲಿ ಒಂದು ಅಕ್ವೇರಿಯಮ್ ಇದ್ಬಿಟ್ರೆ ಅಂತೂ ನನಗೆ ಖುಷಿ. ಆ ಫಿಶ್ ನೋಡ್ತಾ ಇದ್ದರೆ ನನಗೊಂದು ಆಸೆ ಇದೆ, ಅದು ಅಕ್ವೇರಿಯಮ್ ತೊಗೋಬೇಕು ಅಂತ. ಯಾವಾಗ ಈ ಮಕ್ಕಳು ಬೇರೆ ಬೀಳಿಸ್ಬಿಡ್ತಾರೆ, ಸುಮ್ಮನೆ ರಿಸ್ಕು ಅಂತ ತೊಗೋತಾ ಇಲ್ಲ. ನಿಮ್ಗೆ ಆಗುತ್ತೆ ಅಂದರೆ ಅಕ್ವೇರಿಯಮ್ ತೊಗೊಳ್ಳಿ. ಮನೆಯಲ್ಲಿ ಪ್ರಾಣಿಗಳಿರೋದ್ರಿಂದ ಅದಕ್ಕೆ ನೋಡ್ತಾ ಇದ್ರೇ, ಅದಕ್ಕೆ ಊಟ ಮಾಡಿಸೋದ್ರಿಂದ ಅದೆಷ್ಟು ಪ್ರೀತಿ ಕೃತಜ್ಞತೆ ತೋರಿಸುತ್ತೆ. ಅದಕ್ಕಿಂತ ಪಾಸಿಟಿವ್ ವೈಬ್ಸ್ ಬೇಕಾ. ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡಬೇಕು. ಏನೇ ಇದ್ದರೂ ಸರಿ, ದೇವ್ರು ನಮಗೆ ಇಷ್ಟು ಕೊಟ್ಟಿದ್ದಾರೆ ಅಂತ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಅದರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಲೈಫಲ್ಲಿ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಇದೆಲ್ಲನೂ ಸರಿ, ನಮ್ಮ ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ಯೋಚನೆ ಮಾಡಿ. ಇನ್ನೊಂದು ರೀತಿಯಲ್ಲಿ ನಾನು ಫಿಟ್ಟಾಗಿ ಚೆನ್ನಾಗಿದ್ದೀನಿ, ಈಗ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ವೆಯ್ಟ್ ಲಾಸ್ ಅಲ್ಲೇ ಇದ್ದೀನಿ, ಒಂದು 80 kg ಇದ್ದಿದ್ದು 65 kg ಆದ್ರಿ ಅಂತ ತಿಳ್ಕೊಳ್ಳಿ. ನಿಮ್ಮಲ್ಲೇ ನೀವು ಎಷ್ಟು ಫ್ರೆಶ್ ಫೀಲ್ ಮಾಡ್ತೀರ ಗೊತ್ತಾ, ಎನರ್ಜಿಟೈಸ್ ಫೀಲ್ ಮಾಡ್ತೀರಾ ಗೊತ್ತಾ. ಇಲ್ಲಪ್ಪ ಎಷ್ಟು ಎನರ್ಜಿ ಬಂದಿದೆ ನನಗೆ ಅಂತ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಪಾಸಿಟಿವಿಟಿ ಬರುತ್ತೆ ಗೊತ್ತಾ ನಿಮಗೆ. ಮಕ್ಕಳು ನಗೋದಿರ್ಬೋದು, ಪ್ರಾಣಿಗಳ ಜೊತೆ ಆಟ ಆಡೋದಿರ್ಬೋದು. ಮತ್ತು ಹಳೇದನ್ನೇ ನೆನೆಸ್ಕೊಂಡು ಕೂತ್ಕೋಬಾರ್ದು. ಮುಂದೆ ಏನಾಗುತ್ತೆ, ಹಳೇದೇನೋ ಆಗಿತ್ತು, ಕೆಟ್ಟದಾಗಿತ್ತು, ಅದನ್ನೇ ನೆನೆಸ್ಕೊಂಡು ಕೂತ್ಕೊಂಡ್ರೆ ಲೈಫಲ್ಲಿ ಏನು ಪಾಸಿಟಿವಿಟಿ ಇರುತ್ತೆ. ಕರೆಕ್ಟಾ. ನೆಗೆಟಿವ್ ಪೀಪಲ್, ನೆಗೆಟಿವ್ ಥಾಟ್ಸ್ನ ಅವಾಯ್ಡ್ ಮಾಡಿ ಒಬ್ಬರನ್ನ ಬ್ಲೇಮ್ ಮಾಡೋದು ಬಿಡಿ. ನನ್ನ ಲೈಫು ನನ್ನ ಡಿಸಿಷನ್ನು, ನಾನು ಕರೆಕ್ಟಾಗಿ ನನ್ನ ಲೈಫ್ನ ತೊಗೊಂಡು ಹೋಗಬೇಕು. ಆಮೇಲೆ ಟಿ ವಿನೂ ಅಷ್ಟೇ, ಯಾವ್ದು ನೋಡಬೇಕು, ಎಂಥ ಪಾಸಿಟಿವ್ ಆಗಿರುವಂಥ ಚಾನಲ್ನ ನೋಡಬೇಕು, ಎಂಥ ಪಾಸಿಟಿವ್ ಆಗಿರೋಂಥ ಪ್ರೋಗ್ರಾಮ್ಸ್ನ ನೋಡಬೇಕು. ಈ ರೀತಿ ಡಿಸೈಡ್ ಮಾಡಿಕೊಂಡು
ನಾವು ನೋಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಕಡಿಮೆ ಮಾಡ್ಕೋಬೋದು. ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ತುಂಬಾ ಚಾನಲ್ಸ್ ಇರುತ್ತೆ. ಬರೀ ಅದೇ ನೋಡ್ತಾ ಇದ್ದರೆ ನೆಗೆಟಿವ್ ಥಾಟ್ಸೇ ಬರುತ್ತೆ. ಇನ್ನು ಪಾಸಿಟಿವ್ ವೈಬ್ಸ್ ಎಲ್ಲಿಂದ ಬರುತ್ತೆ? ಸೊ ಆದ್ದರಿಂದ ನಮ್ಮ ಲೈಫಲ್ಲಿ ಪಾಸಿಟಿವ್ ವೈಬ್ಸ್ ಬರಬೇಕು ಅಂದರೆ ಅದು ಕಂಪ್ಲೀಟಾಗಿ ನಮ್ಮ ಕೈಯಲ್ಲೇ ಇರುತ್ತೆ. ನೆಗೆಟಿವಿಟಿ ಏನಾದರೂ ಇದ್ದರೆ ಕಂಪ್ಲೀಟಾಗಿ ತೆಗೆದು ಮನೆಯಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ಕ್ಲೀನಾಗಿ ಇಟ್ಕೊಳ್ಳೋದು, ಇದೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಅಂತೂ ಮನಸ್ಸು ತುಂಬ ಶಾಂತಿ ಅನಿಸುತ್ತಪ್ಪ. ಆಮೇಲೆ ಮನಸ್ಸು ಕ್ಲೀನಾಗಿ ಇಟ್ಕೋಬೇಕು, ಮನೆ ಕ್ಲೀನಾಗಿ ಇಟ್ಕೊಳ್ಬೇಕು, ಆಮೇಲೆ ತಲೆನೂ ಕ್ಲೀನಾಗಿ ಇಟ್ಕೋಬೇಕು. ಪಾಸಿಟಿವ್ ವೈಬ್ಸ್ ಅನ್ನೋದು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಓಕೆನಾ? ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವ್ದಾದ್ರು ಟಾಪಿಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಹ್ಯಾಪಿಯಾಗಿ ಪಾಸಿಟಿವ್ ಲೈಫ್ನ ಲೀಡ್ ಮಾಡಿ. ಪಾಸಿಟಿವ್ ವೈಬ್ಸು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.